ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಅಲೆಕ್ಸಾ ಬ್ಲಿಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಅಲೆಕ್ಸಾ ಬ್ಲಿಸ್ ಅವರು ಈಗ ತಾನೇ ಡಬ್ಲ್ಯೂ ಗೆ ರಿಟರ್ನ್ ಆಗಿ ಶಾರ್ಲ್ ಫೇರ್ ಅವರ ಜೊತೆ ಟ್ಯಾಗ್ ಟೀಮ್ ಚಾಂಪಿಯನ್ ಆಗಿದ್ದಾರೆ. ಬಟ್ ಅವರು ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆಗೋದಕ್ಕಿಂತ ಮುಂಚೆಯಿಂದನೂ ಕೂಡ ಅಪ್ಡೇಟ್ಗಳು ಬರ್ತಾ ಇತ್ತು. ಅಲೆಕ್ಸಾ ಬ್ಲಿಸ್ ಅವರು ರಿಟರ್ನ್ ಆದ ಕೂಡಲೇ ವೈಟ್ ಸಿಕ್ಸ್ ನ ಜಾಯ್ನ್ ಆಗ್ತಾರೆ ಅಂತ. ಬಟ್ ಇಲ್ಲಿವರೆಗೂ ಕೂಡ ನಮಗೆ ಆ ಒಂದು ಆಂಗಲ್ ನೋಡೋದಕ್ಕೆ ಸಿಕ್ಕಿಲ್ಲ. ಬಟ್ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಆದಷ್ಟು ಬೇಗ ಅಲೆಕ್ಸಾ ಬ್ಲಿಸ್ ಅವರು ವೈಟ್ ಸಿಕ್ಸ್ ನ ಜಾಯ್ನ್ ಆಗ್ತಾರಂತೆ. ನಿಜವಾಗ್ಲೂ ಈ ಒಂದು ಐಡಿಯಾ ಆಗದೆ ಇರಲಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ವೈಟ್ ಸಿಕ್ಸ್ ಅದೇ ಬೇರೆ, ಅಲೆಕ್ಸಾ ಬ್ಲಿಸ್ ಅವರು ಏನಾದ್ರು ಅದಕ್ಕೆ ಜಾಯ್ನ್ ಆದ್ರೆ ನಿಜವಾಗ್ಲೂ ನನಗೆ ಇಷ್ಟ ಆಗೋದಿಲ್ಲ. ಯಾಕಂದ್ರೆ ಈಗ ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ಶಾರ್ಲ್ ಫೇರ್ ಅವರ ಜೊತೆ ಚೆನ್ನಾಗಿ ಕೆಲಸನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಆ ಒಂದು ಇವಿಲ್ ಅಲೆಕ್ಸಾ ಬ್ಲಿಸ್ ಗಿಂತ ಗಾಡೆಸ್ ಅಲೆಕ್ಸಾ ಬ್ಲಿಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಈಗ ವೈಟ್ ಸಿಕ್ಸ್ ನಾರ್ಮಲ್ ಬ್ರೇವೈಟ್ ಇದ್ದಿದ್ರೆ ಅದ್ರ ಕಥೆನೇ ಬೇರೆ ಆಗಿರೋದು, ಆಗ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರೋದು. ಬಟ್ ಈಗ ನಮ್ಮ ಟ್ರಿಪಲ್ ಎಚ್ ಅವರು ವೈಟ್ ಸಿಕ್ಸ್ ನ ಅಷ್ಟು ಚೆನ್ನಾಗಿ ಬುಕ್ ಕೂಡ ಮಾಡ್ತಾ ಇಲ್ಲ. ಅಂಡ್ ಈಗ ಪರ್ಸನಲಿ ಬ್ರೇವೈಟ್ ಅವರ ಮಿಸ್ಸಿಂಗ್ ಕೂಡ ಅಲ್ಲಿ ತುಂಬಾನೇ ಕಾಣ್ತಾ ಇದೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ಅಲೆಕ್ಸಾ ಬ್ಲಿಸ್ ಅವ್ರನ್ನ ಅಲ್ಲಿಗೆ ಹಾಕಿದ್ರೆ ಅಲೆಕ್ಸಾ ಬ್ಲಿಸ್ ಅವರು ಕೂಡ ಅದೇ ರೀತಿ ಆಗ್ಬಿಡ್ತಾರೆ. ಸೊ ಅದರಿಂದ ಅಲೆಕ್ಸಾ ಬ್ಲಿಸ್ ಅವರು ವೈಟ್ ಸಿಕ್ಸ್ ಅಲ್ಲಿ ಇಲ್ಲದೆ ಇದ್ರೇನೆ ಅವರ ಕರಿಯರ್ಗೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಬಟ್ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಅಲೆಕ್ಸಾ ಬ್ಲಿಸ್ ಅವ್ರನ್ನ ವೈಟ್ ಸಿಕ್ಸ್ ಗೆ ಸೇರಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದಾರಂತೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಗಳು ಬರ್ದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ನಾಯಾ ಜಾಕ್ಸ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಸ್ಮ್ಯಾಕ್ ಡೌನ್ ನಲ್ಲಿ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಸಿಕ್ಕಾಪಟ್ಟೆ ಬಾಚಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಾಯಾ ಜಾಕ್ಸ್ ಅವರಿಂದಾನೇ ಆಲ್ಮೋಸ್ಟ್ ಆಲ್ ಎಲ್ಲ ಬಾಚಸ್ ಗಳು ಕೂಡ ಆಗಿದ್ದು. ಅಂಡ್ ನಾಯಾ ಜಾಕ್ಸ್ ಅವರ ಕಾರಣದಿಂದಾನೇ ಜೇಡ್ ಕಾರ್ಗಿಲ್ ಅವರಿಗೆ ಇಂಜುರಿ ಕೂಡ ಆಗಿದ್ದು. ಅಂಡ್ ಈಗ ಇಂಟರ್ನೆಟ್ ಅಲ್ಲಿ ಫ್ಯಾನ್ಸ್ ಗಳು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ನಾಯಾ ಜಾಕ್ಸ್ ಅವ್ರನ್ನ ಫೈರ್ಡ್ ಮಾಡಬೇಕು ಅಂತ. ಲಿಟರಲಿ ನಾಯಾ ಜಾಕ್ಸ್ ಅವರು ಇದೊಂದೇ ಬಾರಿ ಅಲ್ಲ ಈ ರೀತಿ ಇಂಜುರಿ ಮಾಡ್ತಾ ಇರೋದು, ತುಂಬಾ ಬಾರಿ ಅವರು ಇಂಜುರೀಸ್ ಗಳನ್ನ ಮಾಡಿದ್ದಾರೆ. ಬೆಕ್ಕಿ ಲಿಂಚ್ ಅವರ ಮೊಕನೇ ಹೊಡೆದಾಕಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಅವರ ಮ್ಯಾಚಸ್ ಗಳಲ್ಲಿ ಆಲ್ಮೋಸ್ಟ್ ಆಲ್ ಬಾಚಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾನೆ ಇರುತ್ತೆ. ಅಂಡ್ ಅದರಿಂದನೇ ಒಂದು ಟೈಮ್ ಅಲ್ಲಿ ಡಬ್ಲ್ಯೂ ಅವರು ನಾಯಾ ಜಾಕ್ಸ್ ಅವರ ಪುಷ್ ನ ಡ್ರಾಪ್ ಮಾಡಿದ್ರು. ಬಟ್ ಈಗ ಮತ್ತೊಮ್ಮೆ ಪುಷ್ ನ ಕೊಟ್ಟಿದ್ರು. ಬಟ್ ಈಗ ಮತ್ತೊಮ್ಮೆ ಅವರು ಬಾಚಸ್ ಗಳನ್ನ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಅಂಡ್ ಇದರಿಂದ ಫ್ಯಾನ್ಸ್ ಗಳು ಕೂಡ ಡಿಮ್ಯಾಂಡ್ ಇಡ್ತಾ ಇದ್ದಾರೆ, ನಾಯಾ ಜಾಕ್ಸ್ ಅವರು ಸೇಫ್ ಅಲ್ಲ ರಿಂಗ್ ಅಲ್ಲಿ, ಅದಕ್ಕೋಸ್ಕರ ಅವ್ರನ್ನ ಫೈರ್ಡ್ ಮಾಡಿ ಅಂತ. ಡಬ್ಲ್ಯೂ ಅವರು ಇದ್ರ ಬಗ್ಗೆ ಯಾವ್ದಾದ್ರು ಒಂದು ಆಕ್ಷನ್ ನ ತಗೋತಾರೆ ಅಂತ ಅನ್ಸುತ್ತೆ. ಅಂಡ್ ಪ್ರಾಬಬ್ಲಿ ನಾಯಾ ಜಾಕ್ಸ್ ಅವರ ಪುಷ್ಗೂ ಕೂಡ ಈ ಒಂದು ವಿಚಾರದಲ್ಲಿ ಎಫೆಕ್ಟ್ ಆಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಡಬ್ಲ್ಯೂ ಸೂಪರ್ ಶೋ ಇನ್ ಜಪಾನ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಮುಂದಿನ ತಿಂಗಳು 17ನೇ ತಾರೀಕು ಡಬ್ಲ್ಯೂ ಅವರು ಜಪಾನ್ ನಲ್ಲಿ ಒಂದು ಲೈವ್ ಇವೆಂಟ್ ನ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಡಬ್ಲ್ಯೂ ಅವರು ಜೂಲಿಯಾ ವರ್ಸಸ್ ಇಯೋ ಸ್ಕೈ ವರ್ಸಸ್ ರಿಯಾ ರಿಪ್ಲಿ ಅವರ ನಡುವೆ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನಮಗೆ ಆ ಒಂದು ಸೂಪರ್ ಶೋ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಾರ್ಮಲ್ ಟಿಪಿಕಲ್ ಲೈವ್ ಇವೆಂಟ್ ರೀತಿ ಡಬ್ಲ್ಯೂ ಅವರು ಪ್ರೆಸೆಂಟ್ ಮಾಡ್ತಾರೆ ಜಪಾನ್ ನಲ್ಲಿ. ಬಟ್ ನಾನು ಕ್ರೌಡ್ ರಿಯಾಕ್ಷನ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ, ಕ್ರೌಡ್ ಜಪಾನ್ ಅಲ್ಲೇ ರಿಯಾಕ್ಷನ್ ಕೊಡ್ತಾರ ಅಂತ. ನೋಡೋಣ ಗೈಸ್, ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋನ ತಗೊಂಡ್ ಬರ್ತೇನೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಹಾಗೆ ಜೇಕೋ ಫಾಟೋ ಅವರ ಬಗ್ಗೆ. ನೆನ್ನೆ ಸ್ಮ್ಯಾಕ್ ಡೌನ್ ನಲ್ಲಿ ನೀವೆಲ್ಲರೂ ಕೂಡ ನೋಡಿರಬಹುದು, ಡ್ರೂ ಮ್ಯಾಕೆಂಟೈರ್ ಹಾಗೆ ಜೇಕೋ ಫಾಟೋ ಅವರ ಸೆಗ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬೇಸಿಕಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಮತ್ತೊಮ್ಮೆ ಎಕ್ಸ್ಕ್ಯೂಸ್ ನ ಕೊಡ್ತಾ ಇರ್ತಾರೆ, ನಾನು ಆ ಒಂದು ಮ್ಯಾಚ್ ಅಲ್ಲಿ ಸೋಲೋದಕ್ಕೆ ಆ ಒಂದು ವಿಚಾರನೇ ಕಾರಣ, ಇಲ್ಲ ಅಂತಿದ್ರೆ ನಾನು ಇಷ್ಟೊತ್ತಿಗೆ ಚಾಂಪಿಯನ್ ಆಗಿರ್ತಾ ಇದ್ದೆ ಅಂತ. ಅಂಡ್ ಅಲ್ಲಿಗೆ ನಮ್ಮ ಜೇಕೋ ಫಾಟೋ ಅವರು ಬರ್ತಾರೆ, ಇವರ ನಡುವೆ ಒಂದು ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಸ್ಟಿಲ್ ಜೇಕೋ ಫಾಟೋ ಅವರು ಸ್ಟ್ಯಾಂಡ್ ಟಾಲ್ ಆಗಿ ನಿಂತ್ಕೋತಾರೆ. ಅಂಡ್ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ಈ ಒಂದು ಮ್ಯಾಚ್ ನಮಗೆ ಕ್ರೌನ್ ಜ್ಯುವೆಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಈಗಾಗಲೇ 3 ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಜಾಸ್ತಿ ಅಂದ್ರೆ ಇನ್ನೆರಡು ಮ್ಯಾಚ್ ನ ಅನೌನ್ಸ್ ಮಾಡಬಹುದು ಅಂತ ಅನ್ಕೋತೀನಿ. ಅಂಡ್ ಡ್ರೂ ಮ್ಯಾಕೆಂಟೈರ್ ಹಾಗೆ ಜೇಕೋ ಫಾಟೋ ಅವರ ಮ್ಯಾಚ್ ನ ಕೂಡ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದಾರಂತೆ. ಅಂಡ್ ಇನ್ನ ಒಂದು ರೋಮನ್ ರೈನ್ಸ್ ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಡ್ರೂ ಮ್ಯಾಕೆಂಟೈರ್ ಹಾಗೆ ಜೇಕೋ ಫಾಟೋ ಅವರ ಮ್ಯಾಚ್ ಕ್ರೌನ್ ಜ್ಯುವೆಲ್ ಅಲ್ಲಿ ನೋಡೋದಕ್ಕೆ ಸಿಗ್ದಲೇನು ಕೂಡ ಇರಬಹುದು. ಯಾಕಂದ್ರೆ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಇಂಜುರಿ ಆಂಗಲ್ ಕೂಡ ಡಬ್ಲ್ಯೂ ಅವರು ಇಲ್ಲಿ ತಗೊಂಡು ಬಂದಿರೋದ್ರಿಂದ ಈ ಒಂದು ಮ್ಯಾಚ್ ನ ಪೋಸ್ಟ್ ಪಾನ್ ಕೂಡ ಮಾಡಬಹುದು. ಸದ್ಯಕ್ಕೆ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದಾರಂತೆ ಈ ಒಂದು ಮ್ಯಾಚ್ ನ ಕ್ರೌನ್ ಜ್ಯುವೆಲ್ ಗೆ. ಕಾದ್ ನೋಡೋಣ ಏನೇನಾಗುತ್ತೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಬ್ರಾಕ್ ಲೆಸ್ನರ್ ಹಾಗೆ ಪಾಲ್ ಎಮಿನ್ ಅವರ ಮೆಗಾ ಸ್ಟೋರಿ ಲೈನ್ ಬಗ್ಗೆ. ರೀಸೆಂಟ್ ಆಗಿ ತುಂಬಾ ವಿಡಿಯೋದಲ್ಲಿ ಈ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಡಬ್ಲ್ಯೂ ಅವರು ಲಿಟರಲಿ ಇದನ್ನೆಲ್ಲದನ್ನು ಕೂಡ ಕುಕ್ ಮಾಡ್ತಾ ಇದೆ. ಅದಕ್ಕಿಂತ ಮುಂಚೆ ಇನ್ನ ಒಂದು ಏನಪ್ಪಾ ಅದು ಏನು ಅಂತಾನೆ ಮರ್ತೋಯ್ತಲ್ಲ, ಕಾಂಟ್ರವರ್ಸಿ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಅದನ್ನು ಕೂಡ ಮಾತಾಡ್ತೀನಿ. ಬಟ್ ಕಾಂಟ್ರವರ್ಸಿ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ನಿನ್ನೆ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಪಾಲ್ ಎಮಿನ್ ಅವರು ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮಾತಾಡ್ತಾ ಒಂದು ಕಾನ್ಸ್ಪಿರೆನ್ಸಿ ಥಿಯರಿ ಇದೆ ಅಂಡ್ ಅದ್ರ ಬಗ್ಗೆ ಈಗ ಮಾತಾಡಬೇಕು ಅಂತ ನಮ್ಮ ಪಾಲ್ ಎಮಿನ್ ಅವರು ಹೇಳ್ತಾರೆ. ಅಂಡ್ ಅದನ್ನ ಸ್ವಲ್ಪ ಜನ ಜನಲ್ ಗ್ರಾಂಟ್ ಅವರಿಗೆ ಲಿಂಕ್ ಮಾಡಿ ಹೇಳ್ತಾ ಇದ್ದಾರೆ, ನಮ್ಮ ಪಾಲ್ ಎಮಿನ್ ಅವರು ಇಲ್ಲಿ ಆ ಒಂದು ವಿಚಾರದ ಮೇಲೂ ಕೂಡ ಶಾರ್ಟ್ಸ್ ನ ತಗೊಂಡ್ರು ಅಂತ. ಲಿಟರಲಿ ಆ ಒಂದು ವಿಚಾರದ ಮೇಲೆ ನನಗೆ ಮಾತಾಡೋದಕ್ಕೇನೆ ಇಷ್ಟ ಇಲ್ಲ. ಇನ್ನು ಕೂಡ ಕೇಸ್ ನಡೀತಾ ಇದೆ, ಪ್ರೂವ್ ಆಗ್ಲಿ ಗುಡು, ಆಮೇಲೆ ನೋಡ್ಕೊಳ್ಳೋಣ. ನಮ್ಮ ಪಾಲ್ ಎಮಿನ್ ಅವರು ಬ್ರಾಕ್ ಲೆಸ್ನರ್ ಅವರಿಗೆ ಆ ಒಂದು ಕೇಸ್ ಅಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪಾಲ್ ಎಮಿನ್ ಅವ್ರಿಗೂ ಕೂಡ ಅನ್ನಿಸ್ತಾ ಇರಬಹುದು ಬ್ರಾಕ್ ಲೆಸ್ನರ್ ಅವರು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಅಂತ. ಯಾಕಂದ್ರೆ ಪಾಲ್ ಎಮಿನ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಸಂಬಂಧ ತುಂಬಾ ಹತ್ತಿರದ ಸಂಬಂಧ. ಅದಕ್ಕೋಸ್ಕರ
ಅದಕ್ಕೋಸ್ಕರ ನಮ್ಮ ಪಾಲ್ ಎಮೆನ್ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಈಗ ಬ್ರಾಕ್ ಲೆಸ್ನರ್ ಅವರು ಡಬ್ಲ್ಯೂ ಕಂಪನಿಯಿಂದ ಸ್ವಲ್ಪ ಬ್ರೇಕ್ ನ ತಗೊಂಡಿದ್ದಾರೆ. ಅಂಡ್ ಕ್ರೌನ್ ಜ್ಯುವೆಲ್ ವರ್ಗೂ ನಮಗೆ ಬ್ರಾಕ್ ಲೆಸ್ನರ್ ಅವರು ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಬ್ರಾಕ್ ಲೆಸ್ನರ್ ಅವರು ಇಲ್ಲ ಅಂದ್ರೂ ಕೂಡ ಅವರ ಮೆನ್ಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ, ಇದನ್ನೆಲ್ಲದನ್ನು ಕೂಡ ಡಬ್ಲ್ಯೂ ಅವರು ಸರ್ವೈವರ್ ಸೀರೀಸ್ ನ ಒಂದು ಬಿಗ್ ಮ್ಯಾಚ್ ಸೆಟಪ್ ಗೆ ಇನ್ವಾಲ್ವ್ ಮಾಡ್ಕೋತಾ ಇದ್ದಾರೆ. ಲಿಟ್ರಲಿ ಈ ಬಾರಿಯ ಸರ್ವೈವರ್ ಸೀರೀಸ್ ಸೆಟಪ್ ಇದೆಯಲ್ಲ, ಇದಂತೂ ತುಂಬಾನೇ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಿಗ್ಗೆಸ್ಟ್ ಸರ್ವೈವರ್ ಸೀರೀಸ್ ಸೆಟಪ್ ಅಂತಾನೆ ಹೇಳ್ಬಹುದು. ಇಲ್ಲಿವರೆಗೂ ನಮಗೆ 3 ಸರ್ವೈವರ್ ಸೀರೀಸ್ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಕ್ಕಿದೆ. 2ರಲ್ಲಿ ರೋಮನ್ ರೈನ್ಸ್ ಆಗಿ ಅವರ ಬ್ಲಡ್ ಲೈನ್ ಇದೆ, ಇನ್ನೊಂದರಲ್ಲಿ ನಮ್ಮ ಕೋಡಿ ರೋಡ್ಸ್, ಸೆತ್ ರಾಲಿನ್ಸ್, ರ್ಯಾಂಡಿ ಓರ್ಟನ್ ಅವರು ಇವರೆಲ್ಲರೂ ಕೂಡ ಜಾಯ್ನ್ ಆಗಿ ಸಿಎಂ ಪಂಕ್ ಅವರು ರಿಟರ್ನ್ ಆಗಿದ್ರಲ್ಲ, ಆ ಒಂದು ಮ್ಯಾಚ್ ಇದೆ. ಅಂಡ್ ಆ 3 ಸರ್ವೈವರ್ ಸೀರೀಸ್ ಮ್ಯಾಚಸ್ ಗಳನ್ನು ಕೂಡ ಡಬ್ಲ್ಯೂ ಅವರು ತುಂಬಾನೇ ಬ್ಯಾಂಗರ್ ಆಗಿ ಬುಕ್ ಮಾಡಿದ್ರು. ಅಂಡ್ ಈಗ 4ನೇ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಮ್ಯಾಚ್ ನ ಡಬ್ಲ್ಯೂ ಅವರು ಅದಕ್ಕಿಂತ ಬ್ಯಾಂಗರ್ ಆಗಿ ಬುಕ್ ಮಾಡಬಹುದು. ಸೆತ್ ರಾಲಿನ್ಸ್ ಅವರ ಕಡೆ ಫ್ಯಾಕ್ಷನ್ ಈಗಾಗಲೇ ರೆಡಿ ಆಗ್ತಾ ಇದೆ. ಸೆತ್ ರಾಲಿನ್ಸ್, ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್. ಅಂಡ್ ಈಗ ನಮ್ಮ ಪಾಲ್ ಎಮೆನ್ ಅವರು ನಿಧಾನಕ್ಕೆ ತನ್ನ ಮಾಸ್ಟರ್ ಮೈಂಡ್ ನ ಯೂಸ್ ಮಾಡಿಕೊಂಡು ಬ್ರಾಕ್ ಲೆಸ್ನರ್ ಅವ್ರನ್ನು ಕೂಡ ಕರ್ಕೋತಾ ಇದ್ದಾರೆ. ಅದನ್ನೇ ನಮ್ಮ ಕೋಡಿ ರೋಡ್ಸ್ ಅವರು ಹೇಳಿದ್ದು, ನಾನು ಕಳೆದ ಬಾರಿ ನಿನ್ನನ್ನ ಗೂಫ್ ಅಂತ ಕರೆದಿದ್ದೆ, ಬಟ್ ನೀನು ಗೂಫ್ ಅಲ್ಲ, ಬದಲಿಗೆ ನೀನು ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಅಂತ. ಯಾಕಂದ್ರೆ ನೀನು ಬ್ರಾಕ್ ಲೆಸ್ನರ್ ಅವರ ಜೊತೆ ಮತ್ತೊಮ್ಮೆ ಅಲೈನ್ ಆಗ್ತಾ ಇದೆಯಾ, ಬ್ರಾಕ್ ಲೆಸ್ನರ್ ಅವರ ಅವಶ್ಯಕತೆ ನಿನಗೆ ಇದೆ. ಅಂಡ್ ಅದಕ್ಕೋಸ್ಕರ ನೀನು ಬ್ರಾಕ್ ಲೆಸ್ನರ್ ಅವ್ರನ್ನ ನಿನ್ ಕಡೆ ಕರ್ಕೋತಾ ಇದೆಯಾ ಅಂತ ಲಿಟ್ರಲಿ ಪಾಲ್ ಎಮೆನ್ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನು ಕೂಡ ಕರ್ಕೊಂಡು ಬರ್ತಾರೆ. ಅಂಡ್ ಇನ್ನ ಉಳಿಯೋದು ಒಂದು ಸ್ಪಾಟು, ಅಲ್ಲಿಗೆ ಯಾರು ಬೇಕಾದ್ರೂ ಬರ್ಬೋದು. ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗಬಹುದು. ಈ ಕಡೆ ಆಪೋಸಿಟ್ ಆಗು ಕೂಡ ಒಂದು ಟೀಮು ಈಗಾಗಲೇ ಬಿಲ್ಡ್ ಆಗ್ತಾ ಇದೆ. ಪಾಲ್ ಎಮೆನ್ ಅವರು ಕೋಡಿ ರೋಡ್ಸ್ ಅವರ ವಿರುದ್ಧ ಬ್ರಾಕ್ ಲೆಸ್ನರ್ ಅವರ ನೇಮ್ ನ ತಗೊಂಡಿರೋದ್ರಿಂದ ಕೋಡಿ ರೋಡ್ಸ್ ಅವರು ಕೂಡ ನಮಗೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ರೋಮನ್ ರೈನ್ಸ್ ಇದ್ದಾರೆ, ರೋಮನ್ ರೈನ್ಸ್ ಅವರ ಜೊತೆ ಜಿಮ್ಮಿ ಹಾಗೆ ಜೇ ಊಸೋ ಅವರು ಪ್ರಾಬಬ್ಲಿ ನೋಡೋದಕ್ಕೆ ಸಿಗಬಹುದು, ಅಥವಾ ರೋಮನ್ ರೈನ್ಸ್ ಅವರು ಸಪರೇಟ್ ಆಗಿ ಕೂಡ ನೋಡೋದಕ್ಕೆ ಸಿಗಬಹುದು. ಕೋಡಿ ರೋಡ್ಸ್, ರೋಮನ್ ರೈನ್ಸ್, ವೈಪರ್, ರ್ಯಾಂಡಿ ಓರ್ಟನ್ ಇವರ ಸಪರೇಟ್ ಟೀಮ್ ನಮಗೆ ಈ ಒಂದು ವಾರ್ ಗೇಮ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಲಿಟ್ರಲಿ ಬಿಗ್ಗೆಸ್ಟ್ ವಾರ್ ಗೇಮ್ ಮ್ಯಾಚ್ ಲೋಡಿಂಗ್ ಆಗ್ತಾ ಇದೆ. ಅಂಡ್ ಅದರ ಪ್ರಾರಂಭನ ಈಗಾಗಲೇ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಪಾಲ್ ಎಮೆನ್ ಅವರು ಶುರು ಮಾಡಿದ್ದಾರೆ. ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಈ ಒಂದು ಕ್ರೌನ್ ಜ್ಯುವೆಲ್ ಮುಗಿದ ಮೇಲೆ ಇದೆಯಲ್ಲ ಡಬ್ಲ್ಯೂ ಪೀಕು, ಅದು ನಮಗೆ ಪಕ್ಕ ನೋಡೋದಕ್ಕೆ ಸಿಗುತ್ತೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.